ಅರೆ ವಾವ್! ಬ್ಲೌಸ್‌ಗಳು ಹಳೇದಾಯ್ತು ಅಂತೇಳಿ ಯಾವುದೇ ಕಾರಣಕ್ಕೂ ತೆಗ್ದಾಕಕ್ಕೆ ಹೋಗಬೇಡಿ. ಹಳೆ ಬ್ಲೌಸ್‌ಗಳಿಂದ ಇದೆ ಭಾರಿ ಉಪಯೋಗ. ನಮಸ್ಕಾರ ಎಲ್ರಿಗೂ, ಇವತ್ತಿನ ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಎಲ್ಲ ಶ್ರೀಮತಿಯರಿಗೂ ಉಪಯೋಗ ಆಗೋಂಥ ಒಳ್ಳೊಳ್ಳೆ ಸೂಪರ್ ಟಿಪ್ಸ್‌ಗಳನ್ನ ನೋಡೋಣ ಬನ್ನಿ. ಬೆಳ್ಳಿ ಅಂಗಡಿಯ ಮಾಲೀಕರು ಹೇಳಿದಂಥ ಈ ರಹಸ್ಯವನ್ನು ಪಾಲಿಸಿದ್ರೆ ಬೆಳ್ಳಿ ಯಾವುದೇ ಕಾರಣಕ್ಕೂ ಕಪ್ಪಾಗಲ್ಲ ಮತ್ತು ಪಳ ಪಳ ಅಂತೇಳಿ ಹೊಳೆಯುತ್ತೆ. ನೋಡಿ, ನಾನು ಈ ಬೆಳ್ಳಿ ತಟ್ಟೆ, ಬೆಳ್ಳಿ ದೀಪದಲ್ಲಿ ಆರತಿನ ಮಾಡಿದ್ದೆ. ಈಗ ಬೆಳ್ಳಿ ಸಾಮಾನುಗಳನ್ನು ಯಾವ ರೀತಿ ನಾವು ತೊಳ್ಕೊಳ್ಬೇಕು, ಒಂಚೂರು ಕಷ್ಟನೇ ಆಗಲ್ಲ. ನೋಡಿ, ಈ ಒಂದು ಟಿಪ್ಪನ್ನು ಫಾಲೋ ಮಾಡಿ. ಬೆಳ್ಳಿಯ ತಟ್ಟೆ ಆಗಲಿ ಅಥವಾ ಬೆಳ್ಳಿಯ ಯಾವುದೇ ಒಂದು ವಸ್ತುನಾಗಲಿ ತೊಳಿಬೇಕು ಅಂದರೆ ಕೋಲ್ಗೇಟ್ ಪೌಡ್ರ್ ಬರುತ್ತಲ್ವಾ, ಟೂತ್ ಪೌಡರು. ಸೊ ಕೋಲ್ಗೇಟ್ ಪೌಡರ್ನ ತಗೊಳ್ಳಿ. ಈ ಪುಡಿಯನ್ನು ನೀವು ಬೆಳ್ಳಿ ತಟ್ಟೆ ಮೇಲೆ, ಬೆಳ್ಳಿ ದೀಪದ ಮೇಲೆ, ಬೆಳ್ಳಿ ವಸ್ತುಗಳ ಮೇಲೆ ಹಾಕಿ ಚೂರೇ ಚೂರು ನೀರನ್ನು ಸೋಕಿಸ್ಕೊಂಡು ಈ ರೀತಿ ಬೆರಳಿನಿಂದನೇ, ಸ್ಕ್ರಬ್ಬರ್ ಅವಶ್ಯಕತೆ ಏನಿರಲ್ಲ, ಬೆರಳಿನಿಂದನೇ ಕ್ಲೀನಾಗಿ ಈ ಥರ ನಿಧಾನಕ್ಕೆ ಉಜ್ಜಿದ್ರೆ ಆಯಿತು. ಹೆಚ್ಚು ಸಮಯ ಕೂಡ ತಗೊಳ್ಳಲ್ಲ. ಸ್ವಲ್ಪ ಪೌಡ್ರನ್ನು ಹಾಕ್ಕೊಂಡು, ಈ ಹಲ್ಲುಜ್ಜುವಂಥ ಪುಡಿಯನ್ನು ಹಾಕ್ಕೊಂಡು ಚೂರು ಚೂರೇ ಈ ಥರ ಉಜ್ಕೊಳ್ತಾ ಬನ್ನಿ. ಈ ಥರ ಕಂಪ್ಲೀಟಾಗಿ ಉಜ್ಜಿದ ಮೇಲೆ ಇದನ್ನು ನೀರಿನಿಂದ ತೊಳಿಬೇಕಾಗುತ್ತೆ ಅಷ್ಟೇ. ಈ ವಿಧಾನದಲ್ಲಿ ಬೆಳ್ಳಿಯ ವಸ್ತುಗಳನ್ನ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಒಳ್ಳೆ ಹೊಸತರಂತೆ ತಳ ತಳ ಅಂಥೇಳಿ ಹೊಳೆಯುತ್ತೆ. ಈ ಎಣ್ಣೆ ಜಿಡ್ಡಿದ್ರೂ ಕೂಡ ಅಷ್ಟೇ ಕ್ಲೀನಾಗಿ ಹೋಗ್ಬಿಡುತ್ತೆ. ಕಪ್ಪಾಗಿದ್ರೂ ಅಷ್ಟೇ ಬೆಳ್ಳಿ ತುಂಬ ಚೆನ್ನಾಗಿ ಕ್ಲೀನ್ ಆಗಿಬಿಡುತ್ತೆ. ನೋಡಿ, ನಾನು ಇವಾಗ ಉಜ್ಜಿದಾಗಿದೆ, ನೀರಿನಿಂದ ತೊಳೆದಿದ್ದೀನಿ. ಪ್ಲೇಟ್ ನೋಡ್ತಾ ಇರ್ಬೋದು. ಮತ್ತು ದೀಪಗಳು ನೋಡಿ, ಆವಾಗಲೇ ಜಿಡ್ಡೆಲ್ಲ ಇತ್ತು, ಸ್ವಲ್ಪ ಕಪ್ಪಾಗಿತ್ತು, ಈಗ ತಳ ತಳ ಅಂಥೇಳಿ ಹೊಳಿತಾ ಇದೆ. ಈಗ ಬೆಳ್ಳಿ ತಟ್ಟೆ ನೋಡಿ ಎಷ್ಟು ಚೆನ್ನಾಗಿ ಶೈನಿಂಗ್ ಆಗಿ ಪಳ 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 ಅಂತಿದೆ. ಒಂದು ಶುಭ್ರವಾಗಿರೋ ಬಟ್ಟೆ ತೊಗೊಂಡು ಕ್ಲೀನಾಗಿ ಈ ಬೆಳ್ಳಿ ತಟ್ಟೆನ ಮತ್ತು ಬೆಳ್ಳಿಯ ವಸ್ತುಗಳನ್ನ ಒರೆಸ್ಕೊಂಡ್ರೆ ಆಯಿತು. ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂಥೇಳಿ ನೀವೇ ಇಲ್ಲಿ ಗಮನಿಸಬಹುದು. ಪಳ ಪಳ ಅಂಥೇಳಿ ಹೊಳಿತಾ ಇದೆ. ಈ ಥರ ನಾವು ಕ್ಲೀನ್ ಮಾಡ್ಕೊಳ್ತೀವಿ. ಆದರೆ ಇದು ಕಪ್ಪ ಆಗಬಾರ್ದು ಬೆಳ್ಳಿ ಬೇಗ ಅಂತಂದರೆ ನೋಡಿ, ಈ ಬೆಳ್ಳಿ ಅಂಗಡಿಯ ಮಾಲೀಕರು, ನಾನು ಬೆಳ್ಳಿಯನ್ನು ಖರೀದಿ ಮಾಡ್ಬೇಕಾದ್ರೆ ಅವ್ರು ಏನು ಹೇಳಿದ್ರು ಅಂದರೆ, ಬೆಳ್ಳಿ ಕಪ್ಪಾಗಬಾರ್ದು ಅಂದರೆ ಈ ಒಂದು ಸಣ್ಣ ಸಲಹೆಯನ್ನು ಪಾಲಿಸೋದಕ್ಕೆ ಅಂತೇಳಿ ಹೇಳಿದ್ರು. ಈ ಥರ ಮಾಡೋದ್ರಿಂದ ಬೆಳ್ಳಿ ಅನ್ನೋದು ಕಪ್ಪೇ ಆಗೋದಿಲ್ಲ. ಏನಿಲ್ಲ ನೋಡಿ, ನ್ಯೂಸ್ ಪೇಪರ್ಗಳಿರುತ್ತಲ್ವ, ಪೇಪರ್ನ ತೊಗೊಳ್ಳಿ. ಪೇಪರ್ ಮಧ್ಯದಲ್ಲಿ ಈ ರೀತಿ ಬೆಳ್ಳಿ ವಸ್ತುಗಳನ್ನ ಇಟ್ಬಿಟ್ಟು ರೋಲ್ ಮಾಡಬೇಕಾಗುತ್ತೆ. ಈ ಥರ ಇಟ್ಟು ಕ್ಲೀನಾಗಿ ಬೆಳ್ಳಿಯನ್ನು ಸುತ್ತಿ ಇಡೋದ್ರಿಂದ ಇದು ಸ್ವಲ್ಪ ಗಾಳಿ ಎಲ್ಲ ಏನೂ ಆಡಲ್ಲ, ಕ್ಲೀನಾಗಿ ಕವರ್ ಆಗಬೇಕು. ಆ ಥರ ಇದನ್ನು ಕ್ಲೋಸ್ ಮಾಡಬೇಕಾಗುತ್ತೆ. ಸೊ ಈ ಥರ ಪೇಪರ್ನಲ್ಲಿ ಸುತ್ತಿ ಬೆಳ್ಳಿಯನ್ನು ಇಡೋದ್ರಿಂದ ಎಷ್ಟೇ ದಿನಗಳಾದರೂ ಕೂಡ ಬೆಳ್ಳಿ ಅನ್ನೋದು ಕಪ್ಪಾಗೋದಿಲ್ಲ. ಸೊ ಈ ಟಿಪ್ ಖಂಡಿತ ವರ್ಕ್ ಆಗುತ್ತೆ. ಖಂಡಿತ ನೀವು ಈ ಟಿಪ್ಪನ್ನು ಟ್ರೈ ಮಾಡಿ ನೋಡಿ. ಹಾಗಿದ್ರೆ ಈಗ ಮುಂದಿನ ಟಿಪ್ಪನ್ನು ನೋಡೋಣ ಬನ್ನಿ. ಮತ್ತು ಇದು ನ್ಯೂಸ್ ಪೇಪರಿಂದ ಆಗೋವಂಥ ಚಮತ್ಕಾರನೇ ಇದು ಅಂತ ಹೇಳ್ಬೋದು. ಯಾರೆಲ್ಲ ಮನೆಯಲ್ಲಿ ಜಿರಳೆಗಳ ಕಾಟ ತುಂಬಾ ಇದೆ, ನಮ್ಮ ಮನೆಗೆ ರಾತ್ರಿ ವೇಳೆ ಅಡುಗೆ ಮನೆಗೆ ತುಂಬಾ ಜಿರಳೆಗಳು ಬರುತ್ತೆ ಅಂತ ಕೊರಗ್ತಾ ಇರ್ತೀರ, ಈ ಒಂದು ಸಣ್ಣ ಸಲಹೆಯನ್ನು ಪಾಲಿಸಿದ್ರೆ ಸಾಕು ನೋಡ್ರಿ. ನೀರಿನಲ್ಲಿ ನ್ಯೂಸ್ ಪೇಪರ್ನ ಅದ್ದಿ ಚೆನ್ನಾಗಿ ಈ ಥರ ನೀರನ್ನು ತೆಗೆದು ಇಂಟ್ಕೋಬೇಕಾಗತ್ತೆ. ಈಗ ಈ ಒಂದು ನ್ಯೂಸ್ ಪೇಪರನ್ನು ನೋಡಿ, ಸಿಂಕ್ನ ನೀರು ಹೋಗುತ್ತಲ್ಲ ಆ ಜಾಗದಲ್ಲಿ ಈ ಥರ ಇಟ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಡೆಟಾಲನ್ನು ಹಾಕಬೇಕಾಗುತ್ತೆ. ಈ ಥರ ಹಾಕೋದ್ರಿಂದ ಜಿರಳೆಗಳು ಇಲ್ಲಿಂದ ಮನೆಗೆ ಬರುತ್ತಲ್ಲ, ಅದು ಕಂಪ್ಲೀಟಾಗಿ ಬಂದಾಗುತ್ತೆ. ಜಿರಳೆಗಳ ಪ್ರಾಬ್ಲಮ್ ಅನ್ನೋದೇ ಇರೋದಿಲ್ಲ ನೋಡ್ರಿ. ಮತ್ತು ಎಣ್ಣೆ ಕವರ್ ಖಾಲಿಯಾಗಿದೆ ಅಂಥೇಳಿ ಬಿಸಾಡೋ ಮುನ್ನ ನೀವು ಯೋಚನೆ ಮಾಡಿ. ಯಾಕಂದರೆ ಖಾಲಿಯಾದ ಎಣ್ಣೆ ಕವರಿಂದ ಕೂಡ ಇದೆ ಭಾರಿ ಉಪಯೋಗ. ಅದೇನಪ್ಪ ಅಂತಂದರೆ, ಎಣ್ಣೆ ಕವರ್ ಸುತ್ತಲೂ ಕೂಡ ಈ ರೀತಿ ಕಟ್ ಮಾಡ್ಕೋಬೇಕಾಗುತ್ತೆ. ನಾವೆಷ್ಟೇ ಎಣ್ಣೆನ ನಾವು ಅಂದರೆ ಕವರಿಂದ ತೆಗೆದಿದ್ರು ನೋಡಿ, ಎಣ್ಣೆ ಅಂಶ ಎಲ್ಲ ಈ ಕವರ್ನಲ್ಲಿರುತ್ತಲ್ವ. ಈ ಚಪಾತಿ ಎಲ್ಲ ಮಾಡಿರ್ತೀರ ನೋಡಿ, ಚಪಾತಿ ಪೂರಿ ಮಾಡೋಕ್ಕೆ ಹಿಟ್ಟೆಲ್ಲ ಕಲಸಿರ್ತೀರಲ್ಲ, ಆಗ ಹಿಟ್ಟಿನ ಮೇಲೆ ಈ ಕವರನ್ನು ಕಟ್ ಮಾಡಿ ಈ ಥರ ಹಾಕಿ ಮುಚ್ಚಿಡೋದ್ರಿಂದ ಹಿಟ್ಟು ಅನ್ನೋದು ತುಂಬಾ ಸೂಪರಾಗಿ ಸಾಫ್ಟ್ ಆಗುತ್ತೆ, ಮೃದು ಆಗುತ್ತೆ. ಸೊ ಹಿಟ್ಟನ್ನು ಕಲಸಿ ಒಂದು ಅರ್ಧ ಗಂಟೆಗಳ ಕಾಲ ಆದರೂ ನಾವು ಹಾಗೆ ಇಡ್ತೀವಲ್ವ, 10 ನಿಮಿಷ ಆದರೂ ಹಾಗೆ ಇಡ್ತೀವಲ್ವ, ಆ 10 ನಿಮಿಷನೇ ಆಗಲಿ ನೀವು ಎಣ್ಣೆ ಕವರನ್ನು ಕಟ್ ಮಾಡಿ ಮುಚ್ಚಿ ನೋಡಿ, ಎಷ್ಟು ಚೆನ್ನಾಗಿ ಬೆಣ್ಣೆ ಥರ ಮೃದುವಾಗಿರುತ್ತೆ ಹಿಟ್ಟು ಅನ್ನೋದು. ಇದರಿಂದ ಈಸಿಯಾಗಿ ಚಪಾತಿ ಪೂರಿ ಎಲ್ಲ ಲಟ್ಟಿಸ್ಕೋಬೋದು. ಈ ಟಿಪ್ ತುಂಬಾ ವರ್ಕ್ ಆಗುತ್ತೆ. ಖಂಡಿತ ನೀವು ಟ್ರೈ ಮಾಡಿ ನೋಡಿ. ಅರೆ, ನಮ್ಮ ಹತ್ರ ಸಾಕಷ್ಟು ಬ್ಲೌಸ್ಗಳಿದೆ. ಈ ಥರ ಸೀರೆ ಜಾಕೆಟ್ಗಳೆಲ್ಲ ಹಳೇದಾಗಿದೆ, ಏನು ಮಾಡೋದು, ಇದನ್ನು ನಾವು ಬಿಸಾಡ್ತೀವಿ ಅಂತನ್ನೋರು ಬಿಸಾಡೋ ಮುನ್ನ ತುಂಬ ಯೋಚನೆ ಮಾಡಿ ನೋಡಿ. ನೀವು ಇದನ್ನು ಯಾವ ಥರ ಎಲ್ಲ ಬಳಸ್ಕೋಬೋದು ಅಂಥೇಳಿ ಗೊತ್ತಾದರೆ ನೀವೇ ಶಾಕ್ ಆಗ್ತೀರಾ. ಮತ್ತು ಅರೆ ವಾವ್ ಅಂಥೇಳಿ ಅಂತೀರಾ. ಯಾವ ಥರ ಇದನ್ನು ಯೂಸ್ ಮಾಡ್ಕೊಳ್ಳೋದು ಅಂತ ಮೊದಲನೇದಾಗಿ ನೋಡೋಣ ಬನ್ನಿ. ಈಗ ನಾನು ಇಲ್ಲಿ ಹಳೇದಾಗಿರೋ ಬ್ಲೌಸನ್ನು ತೊಗೊಂಡಿದ್ದೀನಿ. ಬ್ಲೌಸ್ನ ತೊಗೊಂಡು ನೋಡಿ, ಇಲ್ಲಿ ಸ್ಲೀವ್ಸ್ ಹತ್ರ, ಸ್ಲೀವಿಂದ ಸ್ವಲ್ಪ ಹೊರಭಾಗಕ್ಕೆ ಬರಬೇಕು. ಅಂದರೆ ನೀವು
ಒಳಗಡೆ ಕಟ್ ಮಾಡಿದ್ರೆ ಲೈನಿಂಗ್ ಏನಾದರೂ ಇದ್ದರೆ ಲೈನಿಂಗ್ ಎಲ್ಲ ಎದ್ದೇಳುತ್ತೆ ನೋಡಿ. ಇದು ಒಳಗಡೆ ಕಟ್ ಮಾಡಿಬಿಟ್ಟಿದ್ದೀನಿ. ಸೊ ಈ ಥರ ಮಾಡಿಕೊಂಡ್ರೆ ನೀವು ಎಂಡಲ್ಲಿ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಇಲ್ಲ ಅಂತಂದರೆ ನೋಡಿ, ಈ ಕಡೆ ಕಟ್ ಮಾಡಿ ತೋರಿಸ್ತೀನಿ. ಅದು ಸ್ಲೀವ್ಸು ಸೇರಿಸಿ ಕಟ್ ಮಾಡಿದ್ರೆ ನೀವೇನು ಅಲ್ಲೇನು ಹೊಲಿಗೆ ಹಾಕುವಂಥ ಅವಶ್ಯಕತೆ ಇರಲ್ಲ, ಮತ್ತು ಕ್ಲೀನಾಗಿ ಒಳಗಡೆ ಕುತ್ಕೊಳ್ಳುತ್ತಿದ್ದು ಸ್ಟಿಚ್ ಇರುತ್ತಲ್ವ, ಆ ಸ್ಟಿಚ್ಚಿಂದ ಹೊರಗಡೆನೇ ಹಾಕಿ ನೋಡಿ. ಇವಾಗ ಇದನ್ನು ಕಟ್ ಮಾಡ್ಕೊಂಡಿದ್ದಾಗಿದೆ. ಸೊ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಸ್ಲೀವ್ಸ್ನ. ಲೆಂತ್ ಇರೋ ಬ್ಲೌಸ್ಗಳದ್ದಾದರೆ ಸ್ಲೀವ್ಸ್ ಕಟ್ ಮಾಡಿಕೊಂಡ್ರೆ ಇನ್ನೂ ತುಂಬ ಉಪಯೋಗ ಆಗುತ್ತೆ ನೋಡಿ ನಿಮಗೆ. ಈಗ ನಾನು ಬ್ಲೌಸ್ದು ಸ್ಲೀವ್ಸ್ ಕಟ್ ಮಾಡಿದ್ಮೇಲೆ ಇದನ್ನು ಏನಕ್ಕೆ ಉಪಯೋಗ ಮಾಡ್ಕೋಬೋದು ಅಂತ ಹೇಳ್ತೀನಿ. ಈಗ ಸಾಮಾನ್ಯವಾಗಿ ಈ ನೈಟಿ ಒಳಗಡೆ ಎಲ್ಲ ಪೆಟಿಕೋಟ್ಸು ಅಂತೆಲ್ಲ ಹಾಕೋಬೇಕು ಅಂತ ಅಂದರೆ ನೋಡಿ, ಇದನ್ನು ನಾವು ಬಳಸ್ಕೋಬೋದು. ತುಂಬಾ ಯೂಸ್ ಆಗುತ್ತೆ. ಸೊ ಸ್ಟಿಫಾಗಿ ಕ್ಲೀನಾಗಿ ಕುತ್ಕೊಳ್ಳುತ್ತೆ. ಸೊ ಎಲ್ಲ ಹೆಣ್ಮಕ್ಳಿಗೂ ಕೂಡ ಇದು ತುಂಬಾ ಉಪಯೋಗ ಆಗುತ್ತೆ. ಬ್ಲೌಸು ವೇಸ್ಟು ಹಳೇದಾಯಿತು ಅಂತೇಳಿ ಬಿಸಾಡೋ ಬದಲಿಗೆ, ಅಥವಾ ಸೀರೆ ಹಳೇದಾಗಿದೆ ಬ್ಲೌಸ್ ಚೆನ್ನಾಗಿದೆ ಅಂತಂದರೆ ನೀವು ಈ ಥರ ಸ್ಲೀವ್ಸನ್ನು ಕಟ್ ಮಾಡಿ ಒಳಗಡೆ ಡ್ರೆಸ್ ಒಳಗಡೆ ವೇರ್ ಮಾಡೋದಕ್ಕೆ ಇದನ್ನು ಪೆಟಿಕೋಟಾಗಿ ಬಳಸ್ಕೋಬೋದು. ತುಂಬ ಸ್ಟಿಫಾಗಿ ಚೆನ್ನಾಗಿ ಕುತ್ಕೊಳ್ಳುತ್ತೆ ನೋಡಿ. ಈ ಟಿಪ್ ತುಂಬಾ ಉಪಯೋಗ ಆಗುತ್ತೆ. ಹೆಣ್ಮಕ್ಳಿಗೆ ಶೇರ್ ಮಾಡಿ. ಅದೇ ಥರ ಈಗ ಸ್ಲೀವ್ಸ್ ಲೆಂತ್ ಇತ್ತು ಅಂದ್ಕೊಳ್ಳಿ, ಅದನ್ನು ಕೂಡ ನೀವು ಚೆನ್ನಾಗಿ ಯೂಸ್ ಮಾಡ್ಕೋಬೋದು. ಇದು ಶಾರ್ಟ್ ಸ್ಲೀವ್ಸ್ ಇದೆ, ಬಟ್ ಆದರೂ ಕೂಡ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಇದನ್ನು ಕೂಡ ಯಾವ ರೀತಿನಲ್ಲಿ ಬಳಸ್ಕೋಬಹುದು ಅಂತೇಳಿ ನೋಡಿ. ಸ್ಲೀವ್ಸು ಸಮ ಬರಬೇಕು, ಆ ಥರ ನೋಡಿಕೊಂಡು ನೀವು ತುದಿನಲ್ಲಿ ಕಟ್ ಮಾಡ್ಕೋಬೇಕಾಗತ್ತೆ. ನಾನಿವಾಗ ತುದಿನಲ್ಲಿ ಈ ಥರ ಸಮ ಬರೋ ಥರ ಕಟ್ ಮಾಡ್ಕೊಂಡಿದ್ದೀನಿ. ನಂತರ ನಿಮ್ಮ ಹತ್ರ ಮಿಷಿನ್ ಇದೆ ಅಂದರೆ ಮಿಷಿನಲ್ಲಾದರೂ ಸ್ಟಿಚ್ ಮಾಡ್ಕೋಬೋದು. ಹೊಲಿಗೆ ಯಂತ್ರ ಇದ್ದರೆ ಅದರಲ್ಲಾದರೂ ಹೊಲ್ಕೋಬೋದು. ಇಲ್ಲಾಂದರೆ ಸೂಜಿ ದಾರ ಬಳಸಿ ಈ ಥರ ಹತ್ರಕ್ಕೆ ಸ್ಟ್ರೇಟಾಗಿ ಹೊಲಿಗೆ ಹಾಕ್ಕೊಬರ್ಬೇಕಾಗತ್ತೆ. ಕೆಳಗಡೆ ಈ ಬ್ಲೌಸ್ದು ಸ್ಲೀವ್ಸ್ ಹತ್ರ ಕೆಳಗಡೆ ಈ ಥರ ಸ್ಟಿಚ್ ಮಾಡಿಕೊಂಡು ನೋಡಿ, ನಾನಿಲ್ಲಿ ಈಸಿಯಾಗಿ ನೋಡಿ ಈ ಥರ ಆರಾಮಾಗಿ ಸೂಜಿ ದಾರ ಹಿಡ್ಕೊಂಡು 1-2 ನಿಮಿಷನೂ ಬೇಡ, ಆರಾಮಾಗಿ ಪಟ 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 ಅಂಥೇಳಿ ಹಾಕ್ಕೋಬೋದು. ಸೊ ನಾನಿಲ್ಲಿ ಸ್ಟ್ರೇಟಾಗಿ ಒಂದು ಲೈನ್ ಬರೋ ಥರ ಸ್ಟಿಚ್ಚನ್ನು ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ತುದಿನಲ್ಲಿ ಗಂಟು ಹಾಕ್ಕೋಬೇಕು. ಸೊ ನೋಡಿ, ಈ ಥರ ಒಂದು ಲೈನ್ ಬರೋ ಥರ ಸ್ಟಿಚ್ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಇವಾಗ ಫೈನಲಾಗಿ ಇಲ್ಲಿ ಗಂಟನ್ನು ಹಾಕ್ತಾಯಿದ್ದೀನಿ. ಈ ಥರ ಹೊಲಿಗೆನ ಹಾಕ್ಕೊಂಡು ಇವಾಗ ಇದನ್ನು ಉಲ್ಟಾ ಮಾಡ್ಕೋಬೇಕು. ಸೊ ನೋಡಿ, ಒಂದೊಳ್ಳೆ ಪೌಚ್ ಥರ ಇದು ರೆಡಿಯಾಗಿದೆ. ಸೊ ಇವಾಗ ಮತ್ತೆ ಈ ಇನ್ನೊಂದು ಸ್ಲೀವ್ಸ್ ಇದೆಯಲ್ವಾ, ಅದ್ರ ತುದಿನಲ್ಲಿ ಇನ್ನೊಂದು ಸ್ಲೀವ್ಸ್ ತುದಿನಲ್ಲಿ ಇಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಆ ಬಾರ್ಡರ್ ಥರ ಇದೆ ನೋಡಿ, ಅದು ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಈ ಥರ ಕಟ್ ಮಾಡ್ಕೊಂಬಿಟ್ಟು ಇದನ್ನು ಈಗ ಇಲ್ಲಿ ಲೈನಿಂಗ್ ಇದೆ, ಹಾಗಾಗಿ ಇದನ್ನು ಮತ್ತೆ ಹಿಂಗೆ ಉಲ್ಟಾ ಇಟ್ಕೊಂಡು ನೋಡಿ, ಈ ಥರ ಉಲ್ಟಾ ಮಾಡಿಕೊಂಡು ಈಗ ಮತ್ತೆ ಸೂಜಿ ದಾರ ಬಳಸಿ ಇದ್ರ ಮೇಲೆ ಎಗೇನು ಒಂದು ಲೈನ್ ಬರೋ ಥರ ಸೂಜಿ ದಾರನ ಹಿಡ್ಕೊಂಡು ನೋಡಿ, ಒಂದು ಟಾಕದ ಥರ ಹಾಕ್ಕೊಬರೋದು ಸ್ಟ್ರೇಟಾಗಿ ಒಂದು ಲೈನು. 1 ನಿಮಿಷನೂ ಬೇಕಾಗಲ್ಲ, ಪಟ 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 ಅಂಥೇಳಿ ಇದನ್ನು ಸಿದ್ಧ ಮಾಡ್ಕೊಂಬಿಡ್ಬೋದು. ಸೊ ಈ ಥರ ಹಾಕಿದ್ಮೇಲೆ ಮತ್ತೆ ಇದನ್ನು ನೋಡಿ, ಈ ಥರ ಲೈನ್ ಹಾಕ್ಕೊಂಡಿದ್ದೀನಿ, ಸ್ಟಿಚ್ಚು ಹೊಲಿಗೆ ಹಾಕ್ಕೊಂಡಿದ್ದೀನಿ. ನೀವು ಮಿಷಿನ್ ಆದರೂ ಬಳಸಿ ಸ್ಟಿಚ್ ಮಾಡ್ಕೋಬೋದು, ಇನ್ನೂ ಬಿಗಿಯಾಗಿರುತ್ತೆ. ನಂತರ ಇದನ್ನು ಉಲ್ಟಾ ಮಾಡ್ಕೋಬೇಕಾಗುತ್ತೆ. ಸೊ ಈ ಥರ ಉಲ್ಟಾ ಮಾಡ್ಕೊಂಡಿದ್ದೀನಿ, ಪಟ್ಟಿ ಥರ ಬಂದಿದೆ, ನೀವು ಇಲ್ಲಿ ಗಮನಿಸ್ಬೋದು. ಉಲ್ಟಾ ಮಾಡ್ಕೊಳ್ತಾ ಇದು ಚೆನ್ನಾಗಿ ಕ್ಲೀನಾಗಿ ಫಿನಿಶಿಂಗಾಗಿ ಚೆನ್ನಾಗಿ ಕಾಣುತ್ತೆ ನೋಡಿ. ಈ ಥರ ಪಟ್ಟಿ ಥರ ಬಂದಿದೆ ಉಲ್ಟಾ ಮಾಡ್ಕೊಂಡ್ಮೇಲೆ. ಈಗ ಈ ಪಟ್ಟಿಯನ್ನು ನಾವು ಇದು ಪೌಚ್ ಥರ ಸಿದ್ಧ ಮಾಡ್ಕೊಂಡಿದ್ದೀವಲ್ವ, ಇಲ್ಲಿ ಈ ಕಡೆ ಒಂದು ಕಡೆ ಸ್ಟಿಚ್ ಹಾಕ್ಕೋಬೇಕಾಗತ್ತೆ. ಅಂದರೆ ಹೊಲಿಗೆನ ಹಾಕ್ಕೋಬೇಕು, ಬಿಗಿಯಾಗಿ ಕುತ್ಕೊಳ್ಳೋ ಥರ ಈ ಥರ ಇಟ್ಬಿಟ್ಟು ಒಳಗಡೆಯಿಂದ ಹೀಗೆ ಟೈಟಾಗಿ ಹೊಲಿಗೆನ ಹಾಕ್ಕೋಬೇಕಾಗುತ್ತೆ. ಒಂದು ಸೈಡು ಒಂದು ಕಡೆ ಮತ್ತು ಇನ್ನೊಂದು ಸೈಡ್ ಇನ್ನೊಂದು ಕಡೆ. ಸೊ ನಾನಿವಾಗ ಸ್ಟಿಚ್ ಮಾಡಿ ತೋರಿಸ್ತೀನಿ ನೋಡಿ ನಿಮಗೆ. ಈ ಥರ ನಾನಿವಾಗ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಸೊ ಪಟ್ಟಿ ಥರ ಇದನ್ನು ಹಾಕ್ಕೊಂಡಿದ್ದಾಗಿದೆ. ಸೊ ಒಂದೊಳ್ಳೆ ಚಿಕ್ಕ ಪುಟಾಣಿ ಬ್ಯಾಗ್ ಅನ್ನೋದು ಕ್ಯೂಟಾಗಿ ಸಿದ್ಧ ಆಗಿದೆ. ಸೊ ಇದನ್ನು ನಾವು ಏನಕ್ಕೆ ಬಳಸ್ಬೋದು ಅಂದರೆ, ಮೊಬೈಲ್ ಚಾರ್ಜ್ಗೆ ಹಾಕಿದಾಗ ಸ್ಲೀವ್ಸ್ ಉದ್ದ ಇತ್ತು ಅಂದರೆ ಆರಾಮಾಗಿ ಮೊಬೈಲ್ನ ಇಡ್ಬೋದು ಇದರಲ್ಲಿ. ಮೊಬೈಲು ಕೆಲವೊಂದು ಚಾರ್ಜಿಂಗ್ ಎಲ್ಲ ಹಾಕ್ತೀವಲ್ವ, ಸೊ ಆ ಟೈಮಲ್ಲಿ ಕೆಳಗೆ ಬೀಳೋವಂಥದ್ದು ಆ ಥರ ಎಲ್ಲ ಆಗುತ್ತೆ. ಅದ್ರ ಬದಲಿಗೆ ಈ ಥರ ನೋಡಿ ಚಾರ್ಜ್ ಹಾಕೋದಕ್ಕೆ ಅಂತೇಳಿ ಬಳಸ್ಬೋದು. ಸಾಕಷ್ಟು ಕೆಲಸಗಳಿಗೆ ಈ ಪುಟ್ಟು ಬ್ಯಾಗ್ಗಳು ಯೂಸ್ ಆಗುತ್ತೆ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡಿರೋಂಥ ಟಿಪ್ಸ್ಗಳಲ್ಲಿ ನಿಮ್ಗೆ ಯಾವ ಟಿಪ್ ಇಷ್ಟ ಆಯಿತು ಅಂತೇಳಿ ಲೈಕ್ ಕೊಟ್ಟು ತಪ್ಪದೆ ಕಮೆಂಟ್ ಮೂಲಕ ಬರೆದು ತಿಳಿಸಿ. ಮುಂದಿನ ಟಿಪ್ಸ್ ವಿಡಿಯೋದಲ್ಲಿ ಆದಷ್ಟು ಬೇಗ ಮತ್ತೆ ಬರ್ತೀನಿ. ಥ್ಯಾಂಕ್ ಯು ಆಲ್.